ರೈತರ ಜೊತೆಗೆ ವಿದ್ಯುತ್ ಇಲಾಖೆ ಕಣ್ಣಾಮುಚ್ಚಾಲೆ ಆಟ. ವಿದ್ಯುತ್ ಪೂರೈಕೆ ಮಾಡದೆ ಅಧಿಕಾರಿಗಳ ನೌಟಂಕಿ. ವಿದ್ಯುತ್ ಸರಿಯಾಗಿ ಪೂರೈಕೆ ಮಾಡದೆ ರೈತರಿಗೆ ತೊಂದರೆಯನ್ನ ನೀಡಲಾಗ್ತಾ ಇದೆ. ರೈತರ ಜೊತೆಗೆ ವಿದ್ಯುತ್ ಇಲಾಖೆ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದೆ. ವಿದ್ಯುತ್ ಪೂರೈಕೆ ಮಾಡದೆ ಅಧಿಕಾರಿಗಳು ನೌಟಂಕಿ ಆಟ. ವಿದ್ಯುತ್ ಸರಿಯಾಗಿ ಪೂರೈಕೆ ಮಾಡದೆ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಸರಿಯಾಗಿ ನಾಟಿ ಮಾಡಲಾಗದೆ ಅನ್ನದಾತರು ಪಾಪ ಪರದಾಡ್ತಾ ಇದ್ದಾರೆ. ಕಬ್ಬಿನ ಬೀಜ ಹಾಗೂ ಇತರೆ ಬೆಳೆ ಒಣಗಿ ಹೋಗ್ತಾ ಇವೆ. ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಕೂಲಿ ಕಾರ್ಮಿಕರನ್ನ ಮುಂಜಾನೆ ಕರೆತಂದ್ರೂ ಕೆಲಸ ಆಗ್ತಾ ಇಲ್ಲ. ಫೋನ್ ಮಾಡಿದ್ರೆ ಅಧಿಕಾರಿಗಳು ರಿಸೀವ್ ಮಾಡಲ್ಲ ಅಂತ ಕಿಡಿಕಾರಿದ್ದಾರೆ. ಬೆಳೆ ಹಾಳಾದ್ರೆ ಯಾರು ಜವಾಬ್ದಾರರು ಅಂತ ರೈತರು ಪ್ರಶ್ನೆಯನ್ನ ಮಾಡಿರೋದು. ಸಮರ್ಪಕ ವಿದ್ಯುತ್ ಪೂರೈಕೆಗೆ ಬಳೂರ್ಗಿ ರೈತರು ಒತ್ತಾಯವನ್ನ ಮಾಡಿದ್ದಾರೆ. ಕಲಬುರಗಿಯ ಅಫ್ಜಲ್ಪುರದ ಬಳೂರ್ಗಿ ಗ್ರಾಮದ ರೈತರು ಒತ್ತಾಯವನ್ನ ಮಾಡಿರುವುದು. ರೈತರ ಜೊತೆಗೆ ವಿದ್ಯುತ್ ಇಲಾಖೆ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದೆ ಅನ್ನೋದು ಅಲ್ಲಿನ ರೈತರ ಆರೋಪ. ಸರ್, ಇದು ನೋಡ್ರಿ ಪರಿಸ್ಥಿತಿ ಏನದ ನಮ್ಮ ರೈತರದು. ಏನ್ ಸುದ್ದಿ, ಕಬ್ಬ ಒಣಗತ್ತದ, ಕರೆಂಟ್ ಇಲ್ಲ, ಏನೂ ಇಲ್ಲ. ನನ್ನಂತೆ ಈ ಸುತ್ತಮುತ್ತ ರೈತರದ್ದು ಎಲ್ಲ ಬಿ ಇದೇ ಗೋಳದ. ನಮ್ಮ TC ಡಾಂಕ್ ಆಗಿ ಬಿದ್ದದ. ಮತ್ತು ಕರೆಂಟ್ ಅಂತೂ ಪೂರಾ ಲೈನ್ಗಳು ಕೆಳಗೆ ಜೋತ್ ಬಿದ್ದಾವ. ಅಕಸ್ಮಾತ್ ಅದು ಕರೆಂಟ್ ನಮ್ಮ ತಾರ್ಗಳಿಗೆ ಹತ್ತಪ್ಪ, ನೆಲಕ್ಕೆ ಹತ್ತಪ್ಪ, ಆರ್ತಿಂಗ್ ಐತಪ್ಪ ಅಂದ್ರೆ ನಾವು ಸತ್ತರ ಯಾರು ಬೆಲೆ ಕೊಡ್ತಾರೆ ನಮ್ಗೆ? KBದವ್ರಿಗೆ ಆಫೀಸರಿಗೆ ಹೋಗಿ ಹೇಳಿದ್ರೆ, ಲೈನ್ಮನ್ಗೆ ಹೇಳಿದ್ರೆ, SO ಹೇಳಿದ್ರೆ ಅವ್ರು ಯಾರು ಕಿವಿಗೆ ಹಾಕೊಳ್ಳಲಾಗ್ಯಾರ. ನಮಗೆ ತಿರುಗಿ ಮಾತಾಡ್ತಾರೆ ಹೋಗೋಣ. ಇದು ನಮಗೆ ಯಾರು ಈ ಕಬ್ಬು ಹಚ್ಬೇಕ ಒಂದು ತಿಂಗಳಾಯ್ತು ನೋಡ್ರಿ, ನೀವೇ ಕಣ್ಣಿದ್ರೆ ನೋಡ್ರಿ, ಎಲ್ಲ ಪ್ರೆಸ್ ಅವ್ರು ಬಂದಿರಿ ನೋಡ್ರಿ ನಮ್ಮ ಕಬ್ಬಿನ ಪರಿಸ್ಥಿತಿ, ಹೊಲ ಪರಿಸ್ಥಿತಿ. ಇದರಂತೆ ಸುತ್ತಮುತ್ತ ನಮ್ಮ ರೈತರ ಅವ್ರದ್ದು ಗೋಳು ಇದೇ ಪರಿಸ್ಥಿತಿ ಇದೆ. ರೈತರಿಗೆ ನೀವು ಇದು ರೈತರು ಹೋಗಿ ನೀವು ಮನವಿ ಕೊಟ್ರ ಅಧಿಕಾರಿಗಳಿಗೆ? ನಾನೇ ಸ್ವತಃ ಹೋಗಿ ಭೇಟಿಯಾಗೇನ್ರಿ. ಲೈನ್ ಮ್ಯಾನ್ ಸಹಿತ ಬಿ ನಮಗೆ ಹೆಂಗ್ ಬೇಕು ಹಂಗೆ ತಿರುಗಿ ಮಾತಾಡೋಣ. SO ಫೋನ್ ಇರ್ತಲ್ಲ, AW ರಾತ್ರಿ 6 ಐತಪ್ಪ ಫೋನ್ ಇರ್ತಲ್ಲ, ಮುಂಜಾನೆ 10 ತನಕ. ಇದು ನಮ್ಗೆ ಕೇಳೋರು ಯಾರೀ? SO ರೇ ಏನೂ ಮಾತಾಡಲ್ಲ ನಮಗೆ. ನೀವು ಲೈನ್ ಮ್ಯಾನ್ ಇದ್ರೆ ಎಲ್ಲಿ ಹೋಗೋ, ನೀ ಏನ್ ಮಾಡ್ಕೋತಿ ಮಾಡ್ಕೋ, ನನಗೆ ಸಂಬಂಧ ಇಲ್ಲ ತಂದು ಹೆಂಗ್ ಬೇಕು ಹಂಗೆ ಏಕವಚನದಾಗ ಮಾತಾಡ್ತಾನೆ. ನಾವೇನ್ ಮಾಡ್ಬೇಕ್ರಿ? ನಮ್ಮ ಅಡಿಗೆ ಮಾರಿ ಮುಂದದ ಕಂಬ ಪೂರಾ ನೋಡ್ರಿ ನೀವು ಪರಿಸ್ಥಿತಿ. ಪೂರಾ ತೆಳಗ್ ಬಿದ್ದು ಅಕಸ್ಮಾತ್ 3 ಕಿಸಿಮ್ ಬಿತ್ತ ನಮ್ಮ ಮ್ಯಾಗ ನಾವು ಹೆಂಗ್ ಮಾಡೋದು? ನಮಗೆ ರೈತರ ಬೆಲೆ ಇಲ್ಲನ್ರಿ. ಏನ್ ಮಾಡಬೇಕು ನಾವು? ಯಾರಿಗೆ ಕೇಳ್ಬೇಕು? ಈ ಮೇಲಾಧಿಕಾರಿಗೆ 10 ಸಾರಿ ಹೋಗಿ ವಿನಂತಿಸಿಕೊಂಡಿಲ್ಲ. ಅವ್ರು ಕೇಳೋಕೆ ತಯಾರಿಲ್ಲ. AW ಇಲ್ಲ, SO ರೇ ಏನು ಮಾತಾಡಲ್ಲ. ಲೆಟರ್ ಕೊಟ್ಟಿವಿ. ಲೆಟರ್ ಹಾಕಿದ್ರೆ ಪೂರಾ ಫೋಟೋ ಸಹಿತ. ಪದವಿ ಮಾಡಿದ ವಿದ್ಯಾರ್ಥಿ ನಾನು. ಈಗ ಕೃಷಿ ನಂಬಿ ಕೃಷಿ ಅವಲಂಬನೆ ಆಗಿದ್ದೇನ್ರಿ. ಆದ್ರೆ ವಿದ್ಯುತ್ ಸಮಸ್ಯೆ ಅಭಾವ ಭಾಳ ವರ್ಷದಿಂದ ಕಾಡ್ತಾ ಇದೆ. ಕರೆಕ್ಟಾಗಿ ವಿದ್ಯುತ್ ಕೊಡದೇ ಇಲ್ಲಂದ್ರೆ ರೈತ ಬೆಳೆಯೋದು ಹೆಂಗ್ರಿ? ಬೆಳೆಯೋಕ್ಕಂತೂ ಆಗಲ್ಲ. ರಸ್ತೆಗಳು ಸರಿಯಾಗಿಲ್ಲ, ಕೂಲಿ ಕಾರ್ಯಕ್ರಮಗಳ ಸಮಸ್ಯೆ, ಕರೆಂಟ್ ಸಮಸ್ಯೆ, ಪ್ರಕೃತಿ ಈ ಥರ ಆಗೋದ್ರಿಂದ ನಾವು ರೈತ ಕರೆಂಟೇ ಇಲ್ಲ ಅಂದ ಬಳಕ ನಾವು ಬೆಳೆಯೋದಿಲ್ರಿ. ದೇಶದ ಸಂಪತ್ತನ್ನು ದೇಶ ಅಭಿವೃದ್ಧಿ ಮಾಡ್ಬೇಕಾದ್ರೆ ರೈತ ಬೇಕು. ರೈತ ಇಲ್ಲದೆ ಯಾರು ಬದುಕಕ್ಕಾಗಲ್ಲ. ರೈತ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶ್ರೀಕಾಂತ್. ಏನಿದು ಆರೋಪ? ಪಾಪ ರೈತರಿಗೆ ಸರಿಯಾಗಿ ವಿದ್ಯುತ್ ಇಲ್ಲ ಅಂತ ಅಂದರೆ ಭಾಳ ಕಷ್ಟ ಆಗೋಗ್ಬಿಡುತ್ತೆ. ಏನು ಹೇಳ್ತಾ ಇದ್ದಾರೆ ರೈತರು? ಯಾಕಲ್ಲಿ ಕರೆಂಟ್ ಸರಿಯಾಗಿ ಬರ್ತಾ ಇಲ್ಲ? ಹೌದು ರಾಮ್, ಕಲಬುರಗಿ ಜಿಲ್ಲೆಯಲ್ಲಿ ರೈತರ ಜೊತೆಗೆ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಡ್ತಿರುವಂತದ್ದು. ಅಧಿಕಾರಿಗಳು ಕಬ್ಬು ಬೆಳೆಗಾರರ ಜೊತೆಗೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಅಲ್ಲಿನ ರೈತರು ಆರೋಪವನ್ನು ಮಾಡ್ತಿದ್ದಾರೆ. ರೈತರಿಗೆ ವಿದ್ಯುತ್ ಪೂರೈಕೆ ಮಾಡದೆ ರೈತರು ಬದುಕು ಮುರಾಬಟ್ಟಿ ಮಾಡಲು ಹೊರಟಿದ್ದಾರೆ ಎಂದು ರೈತರು ಆಕ್ರೋಶವನ್ನು ಹೊರಡಿಸುತ್ತಿದ್ದಾರೆ. ಅಫ್ಜಲ್ಪುರ ತಾಲೂಕಿನ ಬಳೂರ್ಗಿ ಗ್ರಾಮದಲ್ಲಿ ರೈತರು ಪರದಾಟ ನಡೆಸುತ್ತಿರುವಂತದ್ದು. ವಿದ್ಯುತ್ ಸರಿಯಾಗಿ ಪೂರೈಕೆ ಮಾಡದ ಹಿನ್ನೆಲೆ ನಾಟಿ ಮಾಡಲು ಸಾಧ್ಯವಾಗ್ತಿಲ್ಲ. ಕಬ್ಬಿನ ಬೀಜ ಮತ್ತು ಇತರೆ ಬೆಳೆಗಳನ್ನ ಬೆಳೆಯಲು ಸಾಧ್ಯವಾಗ್ತಿಲ್ಲ ಎಂದು ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗ್ಗೆ 4 ಗಂಟೆಗೆ ಕೂಡ ಕರೆಂಟ್ ಇರುವುದಿಲ್ಲ. ಕೂಲಿ ಕಾರ್ಮಿಕರನ್ನ ಕರೆದುಕೊಂಡು ಹೋಗಿ ವಾಪಸ್ ಬರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾವಿರಾರು ರೂಪಾಯಿ ಕೊಟ್ಟು ಬೀಜವನ್ನು ಖರೀದಿ ಮಾಡಿದ್ದೇವೆ, ಹಾಳಾದ್ರೆ ಯಾರು ಹೊಣೆ ಎಂದು ಜೆಸ್ಕಾಂ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿರುವಂತದ್ದು. ಓಕೆ ಶ್ರೀಕಾಂತ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ದೇಶದ ಬೆನ್ನೆಲುಬು ರೈತ ಅಂತ ಹೇಳಿ ಕರಿತೀವಿ. ಆದರೆ ಪ್ರತಿ ಬಾರಿ ಅತಿ ಹೆಚ್ಚು ಅನ್ಯಾಯಕ್ಕೊಳಗಾಗೋದು, ದೌರ್ಜನ್ಯಕ್ಕೆ ಒಳಗಾಗೋದು ಅದು ರೈತನೇ. ನಾವು ದೇವರು ಅಂತ ಕರಿತೀವಿ ರೈತನನ್ನು, ದೇಶದ ಬೆನ್ನೆಲುಬು ಅಂತ ಕರಿತೀವಿ. ಆದರೆ ಆತನಿಗೆ ಸಿಗಬೇಕಾದಂಥ ಗೌರವ ಸಿಗ್ತಾ ಇದೆಯಾ? ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ. ಸುಮ್ಮನೆ ರೈತರು ದೇವರು ಒಂದು ದಿನಾಚರಣೆ ಬರುತ್ತೆ, ಆಚರಣೆ ಮಾಡೋದು, ಸನ್ಮಾನ ಮಾಡೋದು ಯಾರಿಗೋ ಒಬ್ಬರಿಗೆ,
ಇನ್ನುಳಿದಂಥ ರೈತರ ಜೀವನ ಅಧೋಗತಿ. ಸಾಲ ಮಾಡಿರ್ತಾರೆ, ಅದನ್ನು ಕಟ್ಟೋಕ್ಕಾಗಲ್ಲ. ಏಕೆ ಅಂತ ಹೇಳಿದರೆ ಇಂಥ ಪರಿಸ್ಥಿತಿಗಳು. ವಿದ್ಯುತ್ ಸರಿಯಾಗಿ ಪೂರೈಕೆ ಮಾಡದೆ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅಕಸ್ಮಾತಾಗಿ ಇದು ಬೇಕು ಅಂತಲೇ ನಡೀತಾ ಇದ್ದರೆ ಆ ಗ್ರಾಮದಲ್ಲಿ ಇದು ಜಾಸ್ತಿ ಇದೆ ಅಂತಿದ್ದು ಅಲ್ಲಿನ ರೈತರೇ ಹೇಳ್ತಾ ಇರುವಂಥ ಮಾತು. ವಿದ್ಯುತ್ ಇಲ್ಲ ಅಂತ ಅಂದರೆ ನಾವು ನೀರು ಹೆಂಗೆ ಹಾಯಿಸೋದು ಗದ್ದೆಗಳಿಗೆ? ಕಬ್ಬು ಬೆಳೆ ಅಂತ ಅಂದರೆ ಅದಕ್ಕೆ ನೀರು ಜಾಸ್ತಿ ಬೇಕು. ಕಬ್ಬಿನ ಬೆಳೆ ಬೆಳಿಬೇಕು ಅಂತಂದರೆ ನೀರು ಬೇಕೇ ಬೇಕು. ಈಗ ನೀರಿಲ್ಲ ಅಂತಂದರೆ ಕಬ್ಬಿನ ಬೆಳೆ ಎಲ್ಲ ಒಣಗಿ ಹೋಗ್ಬಿಡುತ್ತೆ. ಹಾಗಾಗಿ ಸರಿಯಾಗಿ ನಾಟಿ ಮಾಡಲಾಗದೆ ಅನ್ನದಾತರು ಪರದಾಡ್ತಾ ಇದ್ದಾರೆ. ಕಬ್ಬಿನ ಬೀಜ ಹಾಗೂ ಇತರೆ ಬೆಳೆ ಒಣಗಿ ಹೋಗ್ತಾ ಇದ್ದಾವೆ ಅನ್ನೋದು ಅವರ ಗೋಳು ಪಾಪ.